ನಾನು ನಿಮ್ಮ ಜಯಕುಮಾರ್ ನಾತೆ, ಸದಸ್ಯರು ಗ್ರಾಮ ಪಂಚಾಯತ್ ಗುಲ್ಗುಂಡಿ. ಇಂದು ನಾನು ಮತ್ತೆ ಲೈವ್ ಬರುವ ಉದ್ದೇಶ ಏನಂದ್ರೆ, ನಿನ್ನಿನ ದಿವಸ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭೋಜಗುಂಡಿ ಅವರು ಗ್ರಾಮ ಪಂಚಾಯತಿ ದುಗುಲ್ಗುಂಡಿ ಹೆಸರು ಹರಾಜು ಹಾಕ್ತಾ ಇದ್ದಾರೆ ಅಂತೇಳಿ ನೀವೇನು ಸ್ಟೇಟ್ಮೆಂಟ್ ಕೊಟ್ಟ್ರಿ. ಅದು ಉದಯಕಾಲ ಪತ್ರಿಕೆಯಲ್ಲಿ ಬಂದಿದೆ ಅಧ್ಯಕ್ಷರು. ಅದು ಹರಾಜು ಹಾಕೋದು ನೀವು ಪಂಚಾಯತ್ನಲ್ಲಿ ಕರೆದು ನೀವು ಪ್ರಚಾರ ಗಿಟ್ಟಿಸ್ಕೊಳತ್ತೀರಿ. ವಿಜಯಕುಮಾರ್ ನಾತೆ ಯಾರಿಲ್ಲ ಅಂಬತ್ತು ತೋರಿಸ್ತಾ ಇದ್ರಿ. ಅದಕ್ಕೆ ನಾನೇನು ಜನ ಅದ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನೀವು ಅಕ್ರಮ ಬಗ್ಗೆನ ಆರೋಪ ಮಾಡ್ಬಾರ್ದು, ತಪ್ಪದೇನು. ಇನ್ಕ್ವೈರಿ ಆಗಲಿ ಬಿಡ್ರಿ, ಟೆನ್ಷನ್ ಯಾಕೆ ತಗೋತಾಯಿದ್ರಿ ನೀವು? ಅದೆಲ್ಲ ಬಿಟ್ಟು ನನ್ನ ಜೊತೆ ಅವ್ರು ಸೆಟಲ್ಮೆಂಟ್ ಮಾಡ್ತಾರ ಅಂದಾಗ ನೀವು 2 ವರ್ಷ ಆಗಿರ್ಬೇಕಲ್ಲ ಅಧ್ಯಕ್ಷ ಆಗಿ. ನಮ್ಮ ಧರ್ಮಪತ್ನಿ 2010ರಾಗ ಅಧ್ಯಕ್ಷಿದ್ರು. ಆವಾಗ ಲೇಔಟ್ ಬಗ್ಗೆ ನಿಮಗೇನು ಕಿಂಚಿತ್ತು ಕಳ್ಕಳಿ ಇದ್ದಿಲ್ಲ, ಕಾಳಜಿ ಇಲ್ವಾ ನಿಮಗೆ ಊರ್ದು? ಅವಾಗ ಇನ್ಕ್ವೈರಿ ಕೂರಿಸ್ರಿ. ಇನ್ನೂ ಭೀ ಚಾಲೆಂಜ್ ಮಾಡ್ತೀನಿ ಬಹಿರಂಗ ಹೋಗಿ ನೀವು. ನಮ್ಮ ಅವಧಿಯಾಗ ಏನೇನಾಗಿದೆ ಇನ್ಕ್ವೈರಿ ಕೂರಿಸೋ ಅಧ್ಯಕ್ಷರೇ. ನಾನು ಬೇಡ ಅಂತ ಇಲ್ಲ. ನನ್ನ ಜೊತೆ ನೀವು ಇಷ್ಟು ಸೆಟಲ್ಮೆಂಟ್ನಲ್ಲಿ ಇದ್ರ, ನನ್ನ ಹತ್ರ ಏನಾರ ಹಣ ತೊಗೊಂಡು ಸುಮ್ಮ ಕುಂತ್ರ ಹೇಳಿ. ಏಕೆ ನೀವು ಇನ್ಕ್ವೈರಿ ಮಾಡಿಲ್ಲ? ನೀವು ಇನ್ಕ್ವೈರಿ ಮಾಡಿಸೋ ಅಧ್ಯಕ್ಷರೇ, ಇದಕ್ಕೆ ಸ್ವಾಗತ ಬರೋಣ. ಅದನ್ನೆಲ್ಲ ಬಿಟ್ಟು ಗ್ರಾಮ ಪಂಚಾಯತಿಯ ಹೆಸರು ಹರಾಜು ಮಾಡ್ತಾ ಇದ್ದಾರೆ ವಿಜಯಕುಮಾರ್ ನಾತೆ. ನೀವು ಮಾಡಿದ್ರಿ, ನೀವು ಮಾಡಿರಿ. ಅದಕ್ಕೆ ನಾವು ತನಿಖೆ ಮಾಡ್ರಿ ಅಂತೇಳಿ 5,000 ಪುಟಗಳು ದೂರು ಕೊಟ್ಟಿದ್ದು ಸತ್ಯ. ಅದು ಇನ್ಕ್ವೈರಿ ಆಗಲಿ, ಜಿಲ್ಲಾ ಪಂಚಾಯತಿಯವ್ರು ಬಂದು ಇನ್ಕ್ವೈರಿ ಮಾಡ್ತಾರೆ, ಮಾಡಲಿ. ನಿಮ್ಗೆ ಯಾಕೆ ತಕ್ಲೀಫ್ ಆಗ್ತದೆ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಬಡ್ಕೋತಾ ಇದ್ದೀರಿ ಅಧ್ಯಕ್ಷರೇ. ಮಾಡಿಬಿಡ್ರಿ ಅದು ಕೆಲಸ. ನೀವೆಲ್ಲೆಲ್ಲ ಬಟಾಲಿಯನ್ಗಳು ರೆಡಿ ಮಾಡಿ ನನ್ನ ಹಿಂದೆ ಇಷ್ಟು ಜನ ಸದಸ್ಯರದಂತ ಸದಸ್ಯರ್ಲಿಂದ ಹೇಳಿಸಿರಿ. ನಿಮ್ಮ ರಾಜಕೀಯ ಬೆಂಬಲ ನನಗೆ ಬೇಕಾಗಿಲ್ಲ. ನಾನು ರಾಜಕೀಯ ಬೆಂಬಲಗೋಸ್ಕರ ಮಾಡ್ತಾಯಿಲ್ಲ. ಜನ ನನ್ನ ಹಿಂದಿದೆ. ನಿಮ್ಮ ಅಕ್ರಮ ಹಣ ಏನು ನೀವೇನು ಎತ್ತುವಳಿ ಮಾಡಿದ್ರಿ, ಉದ್ಯೋಗ ಖಾತ್ರಿಯಲ್ಲಿ ನಕಲಿಗಳು ಬಿಲ್ ಸೃಷ್ಟಿ ಮಾಡಿ ನೀವೇನಾದ್ರು 70% ಕೆಲಸಗಳಲ್ಲಿ ಇಲ್ಲ. ಕಾಮಗಾರಿ ತಂದು ಕೊಟ್ಟಿಗೆ ಇಲ್ಲ, ಮತ್ತು ಬಾರ್ಡರ್ ಚೆಕ್ಸ್ ನೋಡ್ಕೊಳ್ಳಿ, ಕಚ್ಚಾ ರಸ್ತೆಗಳಿಲ್ಲ. ಅದು ಇನ್ಕ್ವೈರಿ ಮಾಡಲಿ. ಸ್ಪಾಟ್ ವಿಸಿಟ್ ಮಾಡಿದ ಒಂದು ಫೋಟೋ ಹಾಕಿದ್ರೆ ನೀವು ತೋರಿದ್ರಲ್ಲ, ನಾವೆಲ್ಲ ಇಷ್ಟು ಮಾಡಿದ್ದೀವಿ ಅಷ್ಟು ಮಾಡಿದ್ದೀವಿ ನೀವು ಹಾಕಿರಲ್ಲ, ಪೇಪರಲ್ಲಿ ತೋರಿದ್ರಲ್ಲ. ನಿನ್ನ ಯಾವ ಮಾಡಿಲ್ಲ ಅಂಬೋದು ನಿಂಬಲ್ಲಿ ಒಂದು ವೇಳೆ ನೈತಿಕತೆ ಇದ್ರೆ ಯಾವ ಕೆಲಸ ಆಗಿಲ್ಲ ನಿಮ್ಮಲಿಂದೇ ನೀವು ಹೇಳ್ರಿ, ತನಿಖೆನ ಕೈ ಬಿಡ್ತೀನಿ. ನೀವು ಹೇಳ್ರಿ ಎಷ್ಟು ಕೆಲಸ ಆಗಿಲ್ಲ, ನಾನು ಕೈ ತಪ್ಪಾಗ್ಯಾವ ಅಂತ ಹೇಳ್ರಿ, ನನಗೆ ಗೊತ್ತಿಲ್ಲ ಆಗ್ಯಾವ ಅಂತ ಹೇಳ್ರಿ. ಅದೆಲ್ಲ ಬಿಟ್ಕೊಟ್ಟು ನಾ ಸತ್ಯಚಂದ್ರಿದ್ದ ಸಾಚ ಇದ್ದ ಅಂತೇಳಿ ಹೇಳಿ ನೀವು ಪತ್ರಿಕೆ ಎದುರು ಹೇಳಿದ್ರಲ್ಲ, ಅದು ಸ್ವಲ್ಪ ತಿಳ್ಕೊಂಡು ಮಾತಾಡ್ರಿ ಅಧ್ಯಕ್ಷರೇ. ನಮ್ಮ 2005ರಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಿದ್ದೀನಿ, ತಮಗೆ ಮಾಹಿತಿ ಇರಲಿ. 2005ರಲ್ಲಿ ಚಂದ್ರಕಾಂತ್ ಫತ್ತೇಪುರ ಅವ್ರದ್ದು ಲೇಔಟ್ ಅಪ್ರೂವಲ್ ಆಗಿಲ್ಲ. 2010ರ ಮಿಸ್ಸಸ್ ಇದ್ದಾಗ ಚಂದ್ರಕಾಂತ್ ಫತ್ತೇಪುರ ಲೇಔಟ್ ಅಪ್ರೂವಲ್ ಆಗಿದೆ. ನಿಯಮದ ಪ್ರಕಾರ ಮತ್ತು ಸಾಮಾನ್ಯ ಸಭೆ ಕರೆದು ಖರಾವು ಪಾಸ್ ಮಾಡಿ ಡಿಮಾಂಡ್ ತೊಗೊಂಡಿದ್ದೇವೆ. ನಿಮ್ಮಂಗೆ ಕದ್ದು ಮುಚ್ಚಿ ಮಾಡಿಲ್ಲ ಅಧ್ಯಕ್ಷರೇ. ಜನರು ಎದುರು ಅಂತ ಹೇಳೋದು ನೀವು ಸಂದೇಗೊಂದು ಮಂದೇಗೊಂದು. ಒಂದು ನೀವು ಹೇಳಿದ್ರಲ್ಲ, ಅಧಿಕಾರಿಗಳು ಹೇಳ್ಯಾರ ನಿಯಮದ ಪ್ರಕಾರ ಅದ ಲೇಔಟ್ ಯಾವುದು ಅಂತ ಹೇಳಿದ್ರಲ್ಲ, ಅದು ಇದ್ದರೆ ಅಧಿಕಾರಿಗಳು ಹೇಳಿದ ಒಂದು ಕಾಪಿ ರೈಟಿಂದ ತರಿಸ್ಕೊರಿ. ನಿಮ್ಮಲ್ಲಿ ನೈತಿಕತೆ ಇದ್ರೆ, ನೀವು ಭ್ರಷ್ಟಾಚಾರ ಇಲ್ಲಾಂದ್ರೆ ನೀವು ನೈತಿಕತೆ ಇದ್ರೆ ಹಾಕ್ರಿ, ವಾಟ್ಸಪ್ ಫೇಸ್ಬುಕ್ನಾಗ ಹಾಕ್ರಿ. ಒಂದು ಫತ್ತೇಪುರ ಇರೋದು ಏನೋ ಬಸವರಾಜ್ ಫತ್ತೇಪುರ ಅಂತೇಳಿ 2005ರಾಗ ಅಪ್ರೂವಲ್ ಆಗಿದೆ. ನೀವು ಪ್ರೆಸ್ ಮೀಟ್ನಲ್ಲಿ ಏನು ಹೇಳಿದ್ರಿ? 2010ರಾಗ ಅವ್ರ ಧರ್ಮಪತ್ನಿಯವರು ಅನುಮೋದನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಇದು ಮಾಸ್ಕ್ ನೀವು ವಾಪಸ್ ತಗೋಬೇಕು. ಒಂದು ವೇಳೆ ತಗೊಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಪೂರಕ ದಾಖಲಾತಿಗಳನ್ನು ನೀವು ಫೇಸ್ಬುಕ್ ಮುಖಾಂತರ ಹೊರಗೆ ಹಾಕಿ ಅಧ್ಯಕ್ಷರು. ಮತ್ತೊಂದು ಪ್ರೆಸ್ ಮೀಟ್ ಕರೆದು ಹೇಳಿ ಏನಂತ. 2005ರಾಗ ಅವ್ರ ಅಧ್ಯಕ್ಷಿಲ್ಲ, ಗೌರವಾನ್ವಿತ ನಮ್ಮ ಕಾಶಮ್ಮಕ್ಕ ಸಿದ್ಗೂರು ಅವರು ಇದ್ದರು ಅಧ್ಯಕ್ಷರವಾಗ. ಅವರ ಅವಧಿಯಲ್ಲಿ ನಾನು ಪಂಚಾಯತ್ ಮೆಂಬರ್ ಇದ್ದೆ. ಆವಾಗ ಆ ಲೇಔಟಿನ ಗ್ರಾಮ ಪಂಚಾಯತ್ದಾಗ ಡಿಮಾಂಡ್ದಾಗ ಸಾಮಾನ್ಯ ಸಭೆ ಮಾಡಿ ಡಿಮಾಂಡ್ದಾಗ ಸೇರಿದ್ದೆ. ನಿಮ್ಮಂಗೆ ಅಕ್ರಮ ಮಾಡಿಲ್ಲ ಅವರು. ಅಸಲವಾಗಿ ನಂದು ಏನೇ ಇರಲಿ, ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ನಮ್ಮ ಧರ್ಮಪತ್ನಿಯವರು ಅವಧಿಯಲ್ಲಿ ಏನೇನಾಗಿದೆ ಅದು ಇನ್ಕ್ವೈರಿ ಮಾಡಿಸ್ರಿ, ಲೋಕಕ್ಕೆ ತನಿಖೆ ಮಾಡಿರಿ. ನೀವು ಸಭೆ ಕರೆದು ಮೀಟಿಂಗ್ನಾಗ ಪಾಸ್ ಮಾಡಿರಿ. ನಿಮ್ಮಲ್ಲಿ ಒಂದು ನೈತಿಕತೆ ಇತ್ತು ಅಂದ್ರೆ ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾಯಿದ್ದೀನಿ, ತನಿಖೆ ಕೂರಿಸ್ರಿ. ಲೋಕಾಯುಕ್ತ ತನಿಖೆ ಕೂರಿಸಿ ಮತ್ತು ಪ್ರೆಸ್ ಮೀಟ್ ಕರೀರಿ ಅಧ್ಯಕ್ಷರೇ. ನಿಮ್ಮಲ್ಲಿ ಒಂದು ನೈತಿಕತೆ ಇದ್ದರು. ನಾನು ನಿಮಗೇನು ತನಿಖೆ ಕೂರಿಸಿ ಅಂತೇಳಿ ನಿಮ್ಮ ಅವಧಿಯಲ್ಲಿ ಕೊಟ್ಟಿದ್ದೀನಲ್ಲ, ಆ ಥರ ಕೂರಿಸಿ. ನಿಮ್ಮಲ್ಲಿ ಒಂದೆರಡು ದಮ್ ಇದ್ದರೆ ನಿಮಗೆ ಓಪನ್ ಚಾಲೆಂಜ್ ಮಾಡ್ತೀನಿ, ಮಾಡಿಸಿ ಅಧ್ಯಕ್ಷರೇ. ಮತ್ತು ಅದು ಬಿಟ್ಟು ಬೇರೆ ಇನ್ಕ್ವೈರಿ CBI CODದನ್ನು ಇನ್ಕ್ವೈರಿ ಮಾಡಿಸಿ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನ್ನ ಹತ್ರ ಇದೆ. ನೀವೇನದ ಅಂದ್ರೆ